ನಮಸ್ಕಾರ. ಹಿಂದಿ ಪುಷ್ಪಲತಾ ನನ್ನ ಹೆಸರು. ನಾನು ಅಪ್ಪಟ ಕನ್ನಡತಿ. ನಾನು ಇವತ್ತಿನ ದಿನ ಪಾಸಿಂಗ್ ಪ್ಯಾಕೇಜನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಕ್ಕಳಿಗೆ ಯಾವ ರೀತಿ ಅರ್ಥ ಆಗೋಂಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನೋಡಿ. ಅದ್ರ ಜೊತೆಗೆ ರಿವಿಷನ್ ಪ್ರಾಕ್ಟೀಸ್ ಅಷ್ಟೇ ಮಾಡೋಕ್ಕಾಗೋದು. ಬೇಸಿಕ್ಕಿಂದ ಎಲ್ಲ ಕಲಿಸೋದಕ್ಕೆ ಈಗ ಸಮಯ ಕಡಿಮೆ ಇರೋದ್ರಿಂದ ಅದರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೋ ಪಾಸಿಂಗ್ ಪ್ಯಾಕೇಜು ಅಷ್ಟಕ್ಕೆ ನಾವು ಮಿನಿಮಮ್ 40 ಮಾರ್ಕ್ಸ್ಗೆ ನಾವು ಪ್ರಿಪೇರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಜೊತೆಗೆ ನಾವು ಹೇಳ್ಕೊಡೋದನ್ನ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋದು, ಡೈಲಿ 5 ಟೈಮ್ಸು ಬರೆದು ಓದ್ಕೊಂಡು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಒಂದು ಒಳ್ಳೆ ಮಾತಿಂದ ನಾವು ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಅನಿಸಿಕೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ ಅಂದರೆ ಅರ್ಥ, ಗುರುವಿಗೆ ಗುಲಾಮರಾಗಬೇಕಂತೆ ನಾವು, ಆಗ ನಮಗೆ ಮುಕ್ತಿ ಸಿಗುತ್ತಂತೆ. ಅಂದರೆ ನಾನು ನನ್ನ ಗುರುಗಳನ್ನ ನೆನೆಸ್ತಾ ಈಗ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅನ್ನೋ ನನ್ನ ಅನಿಸಿಕೆ. ಯಾಕೆಂದರೆ ಗುರುವೇ ತೋರಿಸೋದಂತೆ ಮುಕ್ತಿಯ ಮಾರ್ಗವನ್ನು. ಅದಕ್ಕೋಸ್ಕರ ದೇವರು ಯಾರು ಅನ್ನೋದನ್ನು ತೋರಿಸೋದು ಗುರುವಿನಂತೆ. ಅದರಿಂದ ಗುರುವಿನ ಗುಲಾಮ ಆಗಬೇಕು ನಾವು ಅಂತ ಹೇಳೋದ್ರ ಮೂಲಕ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳೇ, ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸು. ಈಗ ವಿಲೋಮ್ ಶಬ್ದದಿಂದ ನಾವು ಸ್ಟಾರ್ಟ್ ಮಾಡೋಣ. ವಿರುದ್ಧಾರ್ಥಕ ಶಬ್ದ ಅಂತ ಕರೀತಾರೆ. ಇದರಲ್ಲಿ ಫಸ್ಟ್ ಒನ್ ಇದೆ ಸಜ್ಜನ್ ಶಬ್ದಕ ವಿಲೋಮ್ ಶಬ್ದ ರೂಪ. ಅಂದರೆ ಅರ್ಥ ಸಜ್ಜನ್ ಅಂದರೆ ಒಳ್ಳೆ ಜನ. ಇದರ ಆಪೋಸಿಟ್ ಯಾವ್ದು ಬರುತ್ತೆ? ದುರ್ಜನ್. ದುರ್ಜನ್ಗೆ ಈಗ ನಾನು ಅಂಡರ್ಲೈನ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಹಾರ್ ಶಬ್ದಕ ವಿಲೋಮ್ ಶಬ್ದ. ಇದರ ಆಪೋಸಿಟ್ ವರ್ಡು ಜೀತ್. ನೆಕ್ಸ್ಟ್ ಸದಾಚಾರ ಕಾ ವಿಲೋಮ್ ಶಬ್ದ ದುರಾಚಾರ. ಸದಾಚಾರ ಅಂದರೆ ಒಳ್ಳೆಯ ಆಚಾರ, ದುರಾಚಾರ ಅಂದರೆ ಕೆಟ್ಟ ಆಚಾರ ಅಂತ. ಪಾಸ್ ಶಬ್ದಕ ವಿಲೋಮ್ ಶಬ್ದ ದೂರ್. ಪಾಸ್ ಅಂದರೆ ಹತ್ರ, ದೂರ್ ಅಂದರೆ ದೂರ ಅನ್ನೋದು. ಕನ್ನಡದಲ್ಲೂ ದೂರ ಅನ್ನೋದೇ ಬರುತ್ತೆ. ನೆಕ್ಸ್ಟ್ ವಿಶ್ವಾಸ್ ಶಬ್ದಕ ವಿಲೋಮ್ ಶಬ್ದ ಅವಿಶ್ವಾಸ್. ವಿಶ್ವಾಸ ಅನ್ನೋದು ಜೆಂಡರ್ ಚೇಂಜಿಂಗಲ್ಲಿ ಲಿಂಗ ಬದಲಿ, ಕನ್ನಡದಲ್ಲೂ ಲಿಂಗ ಬದಲಿಸಿ ಅಂತಲೇ ಕೊಡ್ತಾರೆ. ಇದರಲ್ಲಿ ಕವಿಯತ್ರಿ, ಕವಿಯತ್ರಿಗೆ ಅಂಡರ್ಲೈನ್ ಮಾಡ್ತಿದ್ದೀನಿ ನೋಡಿ. ಕವಿಯತ್ರಿಗೆ ಕವಿ ಅನ್ನೋದು ಬರುತ್ತೆ. ನೆಕ್ಸ್ಟ್ ನರ್ ಶಬ್ದಕ ವಿಲೋಮ್ ಶಬ್ದ ನಾರಿ. ಪಂಡಿತಾಯಿನ್ ಶಬ್ದದ ವಿಲೋಮ ಶಬ್ದ ಲಿಂಗ ಬದಲಿಯೇ ಅಂದರೆ ಅರ್ಥ ಜೆಂಡರ್ ಚೇಂಜಿಂಗ್. ಅಂದರೆ ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗವನ್ನು, ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗವನ್ನು ನೀವು ಬರಿಬೇಕಾಗುತ್ತೆ. ಓಕೆ. ಇದರಲ್ಲಿ ಕವಿಯಿತ್ರಿ ಅಂದರೆ ಫೀಮೇಲ್ ವರ್ಷನ್ ಬರುತ್ತೆ. ಇದರಲ್ಲಿ ಕವಿ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನರ್ಗೆ ಆಪೋಸಿಟ್ ಬಂದು ನಾರಿ. ಲಿಂಗ ಬದಲಿಗೆ ಫಸ್ಟು ಕವಿಯಿತ್ರಿಗೆ ಕವಿ, ನರ್ಗೆ ನಾರಿ, ಪಂಡಿತಾಯಿನ್ಗೆ ಪಂಡಿತ್. ಸ್ತ್ರೀಲಿಂಗ ರೂಪ ಅಂತ ಕೊಟ್ಟಿದ್ದಾರೆ. ಸ್ತ್ರೀಲಿಂಗ ರೂಪವನ್ನು ನೀವು ಮೆನ್ಷನ್ ಮಾಡಬೇಕು. ಇದರಲ್ಲಿ ಮಾಲಿ, ಕವಿ, ಬೇಟಿ, ಬಾಯಿ. ಮಾಲಿ ಅಂದರೆ ಕೂಲಿಯವನು ಅಂತ, ಅಥವಾ ಗಾರ್ಡನಿಂಗ್ ಮಾಡ್ತಾನಲ್ಲ ಆ ವರ್ಕ್ ಮಾಡೋನು. ಕವಿ ಅನ್ನೋದು ಅದು ಪೊಯೆಟ್. ಬೇಟಿ ಅಂದರೆ ಮಗಳು, ಇದು ಫೀಮೇಲ್ ವರ್ಷನ್ ಬರುತ್ತೆ. ಅದಕ್ಕೆ ಬೇಟಿಗೆ ಅಂಡರ್ಲೈನ್ ಮಾಡ್ತಿದ್ದೀನಿ. ಬಾಯಿ ಬರಲ್ಲ, ಬಾಯಿ ಅಣ್ಣ ಅಥವಾ ತಮ್ಮ ಅಂತ ಬರುತ್ತೆ. ನೆಕ್ಸ್ಟ್ ಲೇಖಕ್ ಶಬ್ದಕ ಸ್ತ್ರೀಲಿಂಗ ರೂಪ ಲೇಖಿಕಾ. ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ ಶ್ರೀಮತಿ. ಬಾದ್ಶಾ ಶಬ್ದದ ಸ್ತ್ರೀಲಿಂಗ ರೂಪ ಬೇಗಂ. ನಮ್ಮಲ್ಲಿ ರಾಜ ರಾಣಿ ಅಂತ ಯಾವ ರೀತಿ ಕರಿತೀವೋ, ಮುಸ್ಲಿಂ ಅಥವಾ ಉರ್ದು ಭಾಷೆಯಲ್ಲಿ ರಾಜನನ್ನು ಬಾದ್ಶಾ ಅಂತನೂ ರಾಣಿಯನ್ನು ಬೇಗಂ ಅಂತನೂ ಕೂಡ ಕರೀತಾರೆ. ನೆಕ್ಸ್ಟ್ ಶ್ರೀಮಾನ್, ಅದಕ್ಕೆ ಶ್ರೀಮತಿ ಬರುತ್ತೆ. ಲೇಖಿಕಾ ಶಬ್ದದ ಪುಲ್ಲಿಂಗ ರೂಪ ಲೇಖಕ್. ನೆಕ್ಸ್ಟ್ ಕವಿ, ಇದು ಪುಲ್ಲಿಂಗ ರೂಪ ಬರುತ್ತೆ ನೋಡಿ. ಇಲ್ಲಿ ಪುಲ್ಲಿಂಗನೂ ಕೊಟ್ಟಿದ್ದಾರೆ, ಸ್ತ್ರೀಲಿಂಗನೂ ಕೊಟ್ಟಿದ್ದಾರೆ, ಮತ್ತು ಜಸ್ಟ್ ಅನ್ಯಲಿಂಗ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ. ಅನ್ಯಲಿಂಗ ಅಂದರೆ ಬೇರೆ ಲಿಂಗವನ್ನು ನೀವು ತೋರಿಸಿ ಇದರಲ್ಲಿ ಅಂತ. ಲೇಖಕ್ ಶಬ್ದಕ ಅನ್ಯಲಿಂಗ ಯಾವುದು? ಲೇಖಿಕಾ. ಆಲ್ರೆಡಿ ಒಂದು ಸಾರಿ ಕೊಟ್ಟಿದ್ದಾರೆ, ಅನದರ್ ಒನ್ ಟೈಮ್ ದೇ ಆರ್ ಗಿವನ್. ಓಕೆ. ನೆಕ್ಸ್ಟ್
ಇದರಲ್ಲಿ ಪುಲ್ಲಿಂಗ ಶಬ್ದ ಕೊಟ್ಟಿದ್ದಾರೆ. ಮಹಿಳಾ, ಸ್ತ್ರೀ, ಪುರುಷ್ ಮತ್ತು ನಾರಿ. ಇದರಲ್ಲಿ ಪುರುಷ್ ಬರುತ್ತೆ. ಲೇಖಕ್ ಶಬ್ದಕ್ಕೆ ಅನ್ಯಲಿಂಗ ರೂಪ ಲೇಖಿಕಾ. ಅಗೇನ್ ದೇ ಆರ್ ಗಿವನ್. ಓಕೆ. ನೆಕ್ಸ್ಟ್ ಬಾಯಿ ಶಬ್ದಕ್ಕೆ ಸ್ತ್ರೀಲಿಂಗ ರೂಪ ಅನ್ಯಲಿಂಗ ರೂಪ ಬಹನ್ ಅನ್ನೋದು ಬರುತ್ತೆ. ನೆಕ್ಸ್ಟು ವಚನ ಬದಲಿಯೇ. ವಚನ ಬದಲಿಯೇ ಅಂದರೆ ಏಕವಚನ ಇದ್ದಾಗ ನಾವು ಬಹುವಚನ ಇದ್ದಾಗ ಏಕವಚನವನ್ನು ನಾವು ಅದರಲ್ಲಿ ತೋರಿಸ್ಬೇಕಾಗತ್ತೆ. ಏಕವಚನ ಅಂದರೆ ಸಿಂಗ್ಯುಲರ್, ಬಹುವಚನ ಅಂದರೆ ಪ್ಲೂರಲ್. ಏಕವಚನದಲ್ಲಿ ಶೀಶ್ ಅಂದರೆ ಮಿರರ್, ಶೀಶೆ ಕನ್ನಡಿಗಳು ಅಂತ. ಓಕೆ. ನೆಕ್ಸ್ಟ್ ಏಕವಚನ ರೂಪವನ್ನು ತೋರಿಸಿ. ಚಟ್ಟಾನ್ ಅಂದರೆ ಬೆಟ್ಟ. ಓಕೆ. ಟೋಲಿಯಾ ಅಂದರೆ ಗ್ರೂಪ್, ಸಂಘಗಳು ಅಂತ. ಸೇವಾಯೇ ಅಂದರೆ ಸೇವೆನ ಮಾಡೋದಕ್ಕೆ ಅಂತ. ಗಮಲೆ ಅಂದರೆ ಪಾಟ್ಗಳು ಅಂತ. ಇದರಲ್ಲಿ ಬರೋದು ಏಕವಚನ ಬಂದು ಚಟ್ಟಾನ್. ನೆಕ್ಸ್ಟ್ ನಿಮ್ನಲಿಖಿತ್ ಮೇ ಏಕವಚನ ರೂಪ ಅಂದರೆ ಸಿಂಗ್ಯುಲರ್ ಯಾವುದು? ಪೈಸಾ ಬರುತ್ತೆ. ಕಪಡೆ ಜಾಸ್ತಿ ಬಟ್ಟೆಗಳಿದ್ದರೆ, ಪತ್ತೆ ಜಾಸ್ತಿ ಎಲೆಗಳಿದ್ದರೆ, ಪರದೆ ಜಾಸ್ತಿ ಸ್ಕ್ರೀನ್ಗಳಿದ್ದರೆ ಅದು ಮೋರ್ ದೆನ್ 2 ಇದ್ದಾಗ. ನಿಮ್ನಲಿಖಿತಲ್ಲಿ ಏಕವಚನ ರೂಪ ಯಾವುದು? ಚಟ್ಟಾನ್ ಬರುತ್ತೆ. ನೆಕ್ಸ್ಟು ಏಕವಚನ ರೂಪ ಪೈಸಾ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏಕವಚನ ರೂಪ ಕೊಟ್ಟಿದ್ದಾರೆ. 4th ಒನ್ನು ಕಿತಾಬೆ, ವಸ್ತುಯೇ, ರಾಸ್ತಾ, ಟೋಲಿಯಾ. ಇದರಲ್ಲಿ ರಾಸ್ತಾ ಬರುತ್ತೆ. ಕಹಾನಿ ಶಬ್ದಕ ಬಹುವಚನ ರೂಪ ಕಹಾನಿಯಾ. ನೋಡಿ ಇಲ್ಲಿ ಕಹಾನಿಕಾರ್ ಇದೆ, ಕಥಾಯೇ ಇದೆ, ಕವಿತಾಯೇ ಇದೆ, ಕಹಾನಿಯಾ ಇದೆ. ಇದರಲ್ಲಿ ಬರೋದು ಯಾವುದು? ಕಹಾನಿಯಾ. ನೆಕ್ಸ್ಟು ಲಿಫಾಫೆ ಅಂದರೆ ಎನ್ವಲಾಪ್ ಕವರ್ ಅಂತ. ಲಿಫಾಫೆ ಇದು ಏಕವಚನ ರೂಪವನ್ನು ಕೇಳಿದ್ದಾರೆ. ಲಿಫಾಫೆ ಅಂದರೆ ತುಂಬ ಜಾಸ್ತಿ ಎನ್ವಲಾಪ್ ಕವರ್ಸ್ ಇರೋದಕ್ಕೆ. ಇದರ ಸಿಂಗಲ್ ಮೀನಿಂಗ್ ಲಿಫಾಫೆಗೆ ಲಿಫಾಫಾ. ನೆಕ್ಸ್ಟ್ ಏಕವಚನ ರೂಪ ಕೊಟ್ಟಿದ್ದಾರೆ. 7th ಒನ್ನು ಲಡ್ಕೆ, ಮಾಲಾಯೆ, ಬಾತೆ, ಆಂಖ್. ಇದರಲ್ಲಿ ಸಿಂಗ್ಯುಲರ್ ಬಂದು ಆಂಖ್ ಅಂದರೆ ಸಿಂಗಲ್, ಆಂಖೆ ಅಂದರೆ ಪ್ಲೂರಲ್, ಬಹುವಚನ ರೂಪ ಬರುತ್ತೆ ಆಂಖೆ. ಅದರಿಂದ ಸಿಂಗ್ಯುಲರ್ ಯಾವುದು? ಏಕವಚನ ಆಂಖ್. ನೆಕ್ಸ್ಟು ಏಕವಚನ ರೂಪ ಕೇಳಿದರೆ ಬಾತೆ, ಆಂಖೆ, ಪೈಸಾ, ಕಪಡೆ. ಇದರಲ್ಲಿ ಪೈಸಾ ಅನ್ನೋದು ಸಿಂಗ್ಯುಲರ್ ವರ್ಡ್. ನೆಕ್ಸ್ಟ್ ಬಹುವಚನ ರೂಪ. ಇದರಲ್ಲಿ ಬಹುವಚನ ಅಂದರೆ ಪ್ಲೂರಲ್ ಕೇಳಿದ್ದಾರೆ. ಪತ್ತಿಯ, ಪತ್ತಿ, ಪುಸ್ತಕ್, ಪತ್ತ. ಇದರಲ್ಲಿ ಪತ್ತಿಯ ಅನ್ನೋದು ಬರುತ್ತೆ. ಪತ್ತಿಯ ಅಂದರೆ ಎಲೆಗಳು ಅಂತ. ನೆಕ್ಸ್ಟ್ ಏಕವಚನ ರೂಪ ಕೇಳಿದ್ದಾರೆ. ಚಾದರೆ, ಚೋಟಿಯಾ, ಚಟ್ಟಾನ್, ವಸ್ತುವೆ. ಇದರಲ್ಲಿ ಚಟ್ಟಾನ್ ಅಂದರೆ ಬೆಟ್ಟ. ಇದನ್ನು ಸಿಂಗ್ಯುಲರ್ ಒಂದೇ ಬೆಟ್ಟ ಅದು. ಚಟ್ಟಾನೆ ಅಂತ ಕೊಟ್ಟರೆ ಅದು ಪ್ಲೂರಲ್ ಆಗುತ್ತೆ. ಏಕವಚನ ರೂಪ ಕೊಟ್ಟಿದ್ದಾರೆ. ಪಂಜಾ, ಗೋಸ್ಲೆ, ಲಿಫಾಫೆ, ಗಮಲೆ. ಇದರಲ್ಲಿ ಏಕವಚನ ಬಂದು ಪಂಜಾ ಬರುತ್ತೆ. ನೆಕ್ಸ್ಟ್ ಪಟ್ಟಿಯಲ್ಲಿ ಅನ್ಯವಚನ ಕೇಳಿದ್ದಾರೆ. ಇಲ್ಲಿ ನೋಡಿ, ಅನ್ಯವಚನ ಅಂದ್ರೂ ಕೂಡ ಬೇರೆ ವಚನ ಅಂತ. ಸಿಂಗ್ಯುಲರ್ ಇದ್ದರೆ ಪ್ಲೂರಲ್ ಬರೀಬೇಕು, ಪ್ಲೂರಲ್ ಇದ್ದರೆ ಸಿಂಗ್ಯುಲರ್ ಬರೀಬೇಕು ನೀವು. ಇಲ್ಲಿ ಪಟ್ಟಿ ಇದು ಸಿಂಗ್ಯುಲರ್ ಕೊಟ್ಟಿರೋದು, ಅದರಿಂದ ನಾವು ಪ್ಲೂರಲ್ ಪಟ್ಟಿಯ ಬರೀಬೇಕಾಗತ್ತೆ. ನೆಕ್ಸ್ಟ್ ನೌಕಾ. ಈ ಶಬ್ದದ ಬಹುವಚನ ರೂಪ ನೌಕಾಯೇ. ನೆಕ್ಸ್ಟ್ ಬಹುವಚನ ರೂಪ ಕೇಳಿದ್ದಾರೆ. ಯಾವುದು? ಕಿತಾಬ್, ಬಚ್ಚಾ, ಬಿಮಾರಿಯಾ ಮತ್ತು ಕಹಾನಿ. ಇದರಲ್ಲಿ ಬಿಮಾರಿಯಾ ಬರುತ್ತೆ. ಬಿಮಾರಿಯಾ ಅಂದರೆ ರೋಗಗಳು ಅಂತ. ನೆಕ್ಸ್ಟು ಬಹುವಚನ ರೂಪ ಕೇಳಿದ್ದಾರೆ. ನೌಕಾಯೇ, ನೌಕಾ, ನದಿ, ನಾಲಾ. ಇದರಲ್ಲಿ ನೌಕಾಯೇ ಬರುತ್ತೆ.